ಬರ ಹುಡುಗಿಯರೆಲ್ಲ ನೀನೇ ಪಟಾಯಿಸ್ಬೇಕಂತ ಇದೆಯೇನ? ಇವನ್ ಮುಖಕ್ಕೆ ಒಂದು ಹುಡುಗಿನ ನಮ್ ರೀಲ್ಸು 2 ಮಿಲಿಯನ್ ಹೋಗಿದೆ ಅಣ್ಣ. ಗೊತ್ತಿರೋ ವಿಷಯ ಕಣ, ಎಷ್ಟಲ್ಲಿ ಹೇಳ್ತೀಯೋ? ಯಾವನಲ್ಲಿ ಅಣ್ಣ ಯಾವ್ದೋ ಹುಡುಗಿ ಮೆಸೇಜ್ ಮಾಡೋಳೆ. ನನ್ ಫೋನ್ ಕಂಡ್ರು ಯಾವತ್ತು ಹೇಳಕ್ ಹೋಗ್ಬೇಡ ಹಿಂಗೆ. ನೋಡೋದೇ ಬೇಡ. ದಿಸ್ ವಿಡಿಯೋ ಈಸ್ ರಿಯಲಿ ಗುಡ್. ಥ್ಯಾಂಕ್ ಯು ಸೋ ಮಚ್. ಮಗ ಏನೋ ನಿಮ್ದು ಯಾವ್ರು ಅಂತ ಕೇಳ್ತಿದ್ದೆ ಕಣೋ. ಯಾಕೋ ಹೇಳಿ ಹೊಟ್ಟೆ ಉರಿಸ್ತಿದ್ಯಾ? ಶಿವಮೊಗ್ಗ. ಹಾ ನೋಡು, ಒಂದ್ ಹುಡುಗಿ ಮೆಸೇಜ್ ಮಾಡಿದ್ದಕ್ಕೆ ನಮ್ಮಿಬ್ರಿಗೂ ಮರ್ತೋಗ್ಬಿಟ್ಟ ಅವನು. ಯಾವತ್ತೂ ನಂಬೇಡ ಅವನಿಗೆ. ಹಲೋ ಹೇಳ್ ಬೇಬಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಚೆನ್ನಾಗೇ ಇದೆಯಲ್ಲ, ನನಗೆ ಯಾಕೆ ಹುಡುಗಿ ಬೀಳ್ತಿಲ್ಲ? ಮಧ್ಯಾಹ್ನ 12 ಗಂಟೆ ಆಯ್ತು, ಇನ್ನೂ ಒಂದು ಮೆಸೇಜ್ ಒಂದು ಕಾಲು ಬಂದಿಲ್ವಲ್ಲ. ಅಂತದ್ ಏನಾದ್ರು ಮಾತಾಡ್ಬಿಟ್ಟ? ಅನ್ನೊಂದು ನಂಬರ್. ಹಲೋ ಹಲೋ ಸೈಫ್. ಹಾ ರೀ, ನಾನೇ ಸರಿ. ಹೇಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನೀವು ಬಿಡ್ರಿ, ಚೆನ್ನಾಗೇ ಇರ್ತೀರಾ. ನಿಮ್ ವಾಯ್ಸ್ ಎಷ್ಟೊಂದು ಚೆನ್ನಾಗಿದೆ, ಇನ್ನು ನೀವೆಷ್ಟು ಚೆನ್ನಾಗಿರ್ಬೇಡ. ಮತ್ತೆ ಹೇಳಿ ನಿಮ್ ಫ್ಯಾಮಿಲಿ ಬಗ್ಗೆ. ನನಗೆ ಅಪ್ಪ ಇಲ್ಲ, ಅಮ್ಮ ಇದ್ದಾರೆ. ಆ್ಯಂಡ್ ನಮ್ಮ ಮಾವ ನಮ್ಮನ್ನು ನೋಡ್ಕೊಳ್ಳೋದು. ಬಿಡಿ, ಟೆನ್ಷನ್ ಆಗ್ಬೇಡಿ. ನಿಮಗೋಸ್ಕರ ನಾನಿದ್ದೀನಲ್ಲ, ಅಂದ್ರೆ ಫ್ರೆಂಡ್ ಆಗಿ ಅಂತ ಹೇಳಿ. ಹೊಂಬಿಸಿಲಿನ ಹೊಂಗಿರಣದ ಹೊಂಬೆಳಕಿನ ಹೊನ್ನೊಲವಿನ ಹೊಂಗನಸಿನ ಹೊಮ್ಮನಸಿನ ಜೀವನಕ್ಕೆ ಪ್ರೀತಿ ಪ್ರಯಾಣ. ಐ ಲವ್ ಯು. I love you too.
ಬಿಸಿಲಿನ ಹೊಂಗಿರಣದ ಮಗ ಅವಳೇನೋ ಒಪ್ಬಿಟ್ಲು ಕಣ, ಆದ್ರೆ ಅವ್ರ ಮನೆಯವ್ರಿಗೆ ಹೆಂಗೋ ಒಪ್ಸೋದು. ಅವಳು ಒಪ್ಪಿದಾಳಲ್ಲ ಸಾಕು, ಮನೇಲಿ ಒಪ್ಪಿಲ್ಲ ಅಂದ್ರೆ ಅವಾಗ ನೋಡ್ಕೊಳ ಅಂತೆ. ಲೋ, ಅವ್ರ ಮನೇಲಿ ಲವ್ ಮ್ಯಾರೇಜ್ ಎಲ್ಲ ಒಪ್ಪಲ್ಲ ಅಂತ ಕಣ, ತುಂಬಾ ಸ್ಟ್ರಿಕ್ಟ್ ಅಂತ ಕಣ. ನೋಡ, ಎಷ್ಟಾರ ಸಿಟ್ ಆಗ್ಬಿಡ್ಲಿ, ನಾನ್ ನಿನ್ ಜೊತೆ ಇದ್ದೇ ಇರ್ತೀನಿ ಆಯ್ತಾ. ದೇವ್ರೆ, ಈ ಸಲ ಆದ್ರೂ ನನ್ನ ಜಾಬ್ ಕನ್ಫರ್ಮ್ ಆಗೋ ಹಾಗೆ ಮಾಡಿ ದೇವ್ರೆ. Sorry, you don't have experience. ಸರ್ ಪ್ಲೀಸ್ ಸರ್, ಒಂದು ಚಾನ್ಸ್ ಕೊಡಿ ಸರ್, ಮಾಡ್ತೀನಿ ಸರ್. Sorry, ಈ ಪೊಸಿಷನ್ ಎಕ್ಸ್ಪೀರಿಯನ್ಸ್ ಇಲ್ಲ ಕೊಡಕ್ಕೆ. ಏನಾಯ್ತು, ಇನ್ನೂ ಸೆಲೆಕ್ಟ್ ಆಗಿಲ್ವಾ? ಬಿಡು, ಯಾಕೆ ಬೇಜಾರಾಗಿದ್ಯಾ? ಇದು ಹೋದ್ರೆ ಇನ್ನೊಂದು ಕೆಲಸ ಸಿಗುತ್ತೆ ನೀನಿರೋ ಟ್ಯಾಲೆಂಟ್ಗೆ. 1 ತಿಂಗಳಿಂದ ಕೆಲಸ ಆಡುತ್ತಿದ್ದೀನಿ, ಇನ್ನೂವರೆಗೂ ಒಂದು ಸಿಕ್ಕಿಲ್ಲ. ಹಣೆ ಬರನೇ ಸರಿ ಇಲ್ಲ ಅನ್ಸ್ತಿದೆ ಯಾಕೋ. ಹೋಗ್ಲಿ ಬಿಡು, ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ನಾನು ನಿಂಗೆ ಇಷ್ಟ ಅಂತ ಪಲಾವ್ ಮಾಡ್ಕೊಂಡ್ಬಂದಿದ್ದೀನಿ ಗೊತ್ತಾ? ನಾನು ತಂದಿರೋ ಪಲಾವ್ ತಿಂದರೆ ನಿನಗೆ ಟೆನ್ಷನ್ ಎಲ್ಲ ಫ್ರೀ ಆಗುತ್ತೆ. ಒಂದು 5 ನಿಮಿಷ ನಾನು ಮಾಡ್ತೀನಿ. ಎಲ್ಲೋ ಹೋದ್ ತಿಂಗಳಿಂದ ಬಾಡಿಗೆನೆ ಬಂದಿಲ್ಲ, ಈ ತಿಂಗಳಿಂದ ಆದ್ರೂ ಬರುತ್ತಾ? ಎಲ್ಲಿ ಬರುತ್ತೆ? ಹೋದ್ ತಿಂಗಳು ಇಸ್ಕೊಂಡಿದ್ ಸಾಲನೇ ಕೊಟ್ಟಿಲ್ಲ, ನಿಮ್ ಬಾಡಿಗೆ ಎಲ್ಲಿ ಬರುತ್ತೆ? ಇಲ್ಲ ಬ್ರೋ, ನಾನು ಮಾಡಿರೋ ಟ್ಯೂಷನ್ ಇನ್ನು 2-3 ದಿನದ ದುಡ್ಡು ಬರುತ್ತೆ, ಅದು ಬಂದಿದ ತಕ್ಷಣ ಎಲ್ರಿಗೂ ಕೊಟ್ಬಿಡ್ತೀನಿ. ಎಲ್ಲಿ ಬರುತ್ತೆ? ಒಂದ್ 2-3 ದಿನ ನೋಡ್ತೀನಿ, ಆಮೇಲೆ ರೂಮಿಂದ ಹೊರಗೆ ಹಾಕ್ತೀನಿ. ಇರ್ಲಿ ಬಿಡ, ಹೇಳ್ತಿದ್ದಾನಲ್ಲ, ಕೊಟ್ಟಿಲ್ಲ ಅಂದ್ರೆ ಆಮೇಲೆ ನೋಡ್ಕೊಳ್ಳೋಣ. ಹೋದ್ ತಿಂಗಳಿಂದ ಎಲ್ಲಿ ಬರುತ್ತೆ? ಹೋದ್ ತಿಂಗಳು ಇಸ್ಕೊಂಡಿದ್ ಸಾಲನೇ ಕೊಟ್ಟಿಲ್ಲ, ನಿಮ್ ಬಾಡಿಗೆ ಎಲ್ಲಿ ಬರುತ್ತೆ? ಒಂದ್ 2-3 ದಿನ ನೋಡ್ತೀನಿ, ಆಮೇಲೆ ರೂಮಿಂದ ಹೊರಗೆ ಹಾಕ್ತೀನಿ. ಇರ್ಲಿ ಬಿಡ, ಹೇಳ್ತಿದ್ದಾನಲ್ಲ, ಕೊಟ್ಟಿಲ್ಲ ಅಂದ್ರೆ ಆಮೇಲೆ ನೋಡ್ಕೊಳ್ಳೋಣ. ನಂಬಕ್ಕೆ ಆಗಲ್ಲ ಅಲ್ಲ, ಬರೀ ಒಂದೇ ಒಂದು ಇನ್ಸ್ಟಾಗ್ರಾಮ್ ರೀಲ್ ನಮ್ಮನ್ನ ಒಂದ್ ಮಾಡುತ್ತೆ ಅಂದ್ರೆ ಅಲ್ಲ. ನಾನು ನಿನಗೆ ಒಂದು ವಿಷಯ ಹೇಳ್ಬೇಕಿತ್ತು. ನನಗೆ ನನ್ನ ಫ್ರೆಂಡ್ ಒಬ್ಳು 10 days ಬ್ಯಾಕ್ ಪ್ರಪೋಸ್ ಮಾಡಿದ್ಲು.
ಮನೇಲಿ ನೋಡಿದ್ರೆ ಹುಡುಗ ನೋಡಿ ಮದ್ವೆ ಆಗು ಅಂತ ಹೇಳ್ತಿದ್ದಾರೆ, ನೀವು ನೋಡಿದ್ರೆ ಇಷ್ಟಾರಾಮಾಗಿದ್ದೀರಾ. ನಿಮ್ ಮನೇಲಿ ನೋಡಿರೋ ಹುಡುಗನ್ನೇ ಮದ್ವೆ ಆಗೋ ಸರಿ ಅನಿಸ್ತಿದೆ. ನಾನು ಇಷ್ಟಪಟ್ಟಿದ್ದು ಬೇರೆಯವ್ರನ್ನ ಮದ್ವೆ ಆಗಲ್ಲ, ನಿನ್ನನ್ ಮದ್ವೆ ಆಗಕ್ಕೆ. ನೋಡು, ನಾನ್ ಮದ್ವೆ ಆಗೋದಿದ್ರೆ ಅದು ನಿನ್ನನ್ನೇ, ಇಲ್ಲ ಅಂದ್ರೆ ನಾನ್ ಬದುಕಲ್ಲ. ನೀನ್ ಚೆನ್ನಾಗಿರ್ಬೇಕು ಅಂದ್ರೆ ನೀನ್ ಅವ್ರನ್ನೇ ಮದ್ವೆ ಆಗ್ಬೇಕು ಕಣ, ಇಲ್ಲ ಅಂದ್ರೆ ನನ್ ಜೊತೆ ಇದ್ರೆ ನೀನ್ ನರ್ಕ ಅನ್ಭವಿಸ್ಬಿಡ್ತೀಯ. ಪ್ಲೀಸ್ ನಾನು ಅರ್ಥ ಮಾಡ್ಕೊ ನಾನು ಹೇಳೋದು. ನೋಡು, ಇದು ನನ್ನ ಲಾಸ್ಟ್ ಡಿಸಿಷನ್. ನಾನ್ ಮದ್ವೆ ಆಗೋದಿದ್ರೆ ಅದು ನಿನ್ನನ್ನೇ, ಇಲ್ಲ ಅಂದ್ರೆ ನಾನು ಯಾವ ಕಾರಣಕ್ಕೂ ಬದುಕಲ್ಲ. ನಿನ್ನಿಷ್ಟ, ನೀನ್ ಏನಾದ್ರು ಮಾಡ್ಕೊಂಡು ಹೋಗು.